ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಶಾಸ್ತ್ರಿ, ಜ್ಯೋತಿಷಿಗಳು ಹಾಗೂ ಪುರೋಹಿತರು. ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಈ ವಾರದ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ. ಮೊದಲಿಗೆ ಮೇಷರಾಶಿ. ಈ ರಾಶಿಯವರು ಆರೋಗ್ಯದಲ್ಲಿ ಸುಧಾರಣೆ ಹೊಂದಬಹುದು. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗುತ್ತದೆ. ಕುಟುಂಬದ ಜೊತೆ, ಗುರು ಹಿರಿಯರ ಜೊತೆ ನಿಮ್ಮ ಸಮಸ್ಯೆಗಳನ್ನು ಅಥವಾ ಯೋಜನೆಗಳನ್ನು ಹಂಚಿಕೊಳ್ಳಿ. ಶುಭವಾಗಲಿ. ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ. ಎರಡನೆಯದಾಗಿ ವೃಷಭ ರಾಶಿ. ಈ ರಾಶಿಯವರು ಅನೇಕ ಸಮಸ್ಯೆಗಳು ಕಂಡುಬಂದರೂ ಎಲ್ಲವನ್ನೂ ಎದುರಿಸುವ ಶಕ್ತಿ ನಿಮಗಿರುತ್ತದೆ. ಈ ವಾರ ಅತ್ಯಂತ ಶುಭಕರ ಎನ್ನಬಹುದು. ಆರೋಗ್ಯದಲ್ಲಿ, ವ್ಯಾಪಾರದಲ್ಲಿ ಉತ್ತಮ ಲಾಭ ಕಾಣುವಿರಿ. ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ಶುಭವಾಗುತ್ತದೆ. ಮೂರನೆಯದಾಗಿ ಮಿಥುನ ರಾಶಿ. ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಖರ್ಚು ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಬದಲಾವಣೆಗಳು ನೋಡಬಹುದು. ವಿದೇಶಕ್ಕೆ ಹೋಗುವ ಕನಸು ನನಸಾಗುವುದು. ಲಕ್ಷ್ಮೀದೇವಿ ಆರಾಧನೆ ಮಾಡಿ. ಶುಭವಾಗುತ್ತದೆ. ನಾಲ್ಕನೆಯದಾಗಿ ಕಟಕ ರಾಶಿ. ಮಾನಸಿಕವಾಗಿ ಒತ್ತಡಗಳು ಹೆಚ್ಚಾಗುತ್ತದೆ. ತಲೆಗೆ ಸಂಬಂಧ ಕಾಯಿಲೆಗಳು ಉಂಟಾಗುತ್ತದೆ. ಮನೆಯಲ್ಲಿ ಹಿರಿಯರಿಗೆ ತೊಂದರೆಗಳು. ಸ್ವಲ್ಪ ಪ್ರಮಾಣದ ವ್ಯಾಪಾರದಲ್ಲಿ ಲಾಭ ಕಾಣಬಹುದು. ಶನೇಶ್ವರ ಆರಾಧನೆ ಮಾಡಿ. ಶುಭವಾಗುತ್ತದೆ. ಇನ್ನು ಸಿಂಹರಾಶಿ. ಈ ವಾರ ಆರೋಗ್ಯದಲ್ಲಿ ಉತ್ತಮ. ಗಂಡ ಹೆಂಡತಿಯರ ನಡುವೆ ಹೆಚ್ಚಿನ ಪ್ರೀತಿ ಉಂಟಾಗುವುದು. ಮನೆಯವರೊಂದಿಗೆ ದೂರದ ಪ್ರಯಾಣ ಆಲೋಚಿಸುತ್ತೀರಿ. ಶಿವನ ಆರಾಧನೆ ಮಾಡಿದರೆ ಶುಭವಾಗುತ್ತದೆ. ಇನ್ನು ಆರನೆಯದಾಗಿ ಕನ್ಯಾ ರಾಶಿ. ಮನೆಯಲ್ಲಿ ಹೊಸ ಪದಾರ್ಥಗಳು ಖರೀದಿಸುವ ಹುಮ್ಮಸ್ಸು ಇರುತ್ತದೆ. ಅನೇಕ ಸಮಸ್ಯೆಗಳಿಗೆ ಈ ವಾರ ಪರಿಹಾರ ಮಾಡಿಕೊಳ್ಳುತ್ತೀರಾ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾರವಾಗುತ್ತದೆ. ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ಶುಭವಾಗುತ್ತದೆ. ಇನ್ನು ಏಳನೇ ರಾಶಿ ತುಲಾ ರಾಶಿ. ಈ ವಾರ ನಿಮಗೆ ಕೈಕಾಲುಗಳಲ್ಲಿ ನೋವು ಜಾಸ್ತಿ ಉಂಟಾಗುತ್ತದೆ. ಸಾಲಬಾಧೆಯು ನಿಮಗೆ ತಲೆನೋವು ತರುತ್ತದೆ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೆ ಮೊದಲು ಗುರು ಹಿರಿಯರ ಸಲಹೆ ತೆಗೆದುಕೊಂಡು ಮಾಡಿದರೆ ಶುಭವಾಗುತ್ತದೆ. ದುರ್ಗಾದೇವಿ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತದೆ. ಇನ್ನು ವೃಶ್ಚಿಕ ರಾಶಿ. ಈ ವಾರ ಆರೋಗ್ಯ ಸುಧಾರಿಸುವ ಲಕ್ಷಣಗಳು ಬರುತ್ತವೆ. ಹಳೆಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಹೊಂದುವ ಶಕ್ತಿ ಮತ್ತು ಯೋಚನೆ ಉಂಟಾಗುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಉಂಟಾಗುತ್ತದೆ. ಈ ರಾಶಿಯವರು, ವೃಶ್ಚಿಕ ರಾಶಿಯವರು ಆಂಜನೇಯ ಸ್ವಾಮಿ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತದೆ. ಇನ್ನು ಧನಸ್ಸು ರಾಶಿ. ಹಣದ ವಿಚಾರದಲ್ಲಿ ತೊಂದರೆಗಳು ಉಂಟಾಗುತ್ತದೆ. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯಲ್ಲಿ ನಿರೀಕ್ಷಿತ ಅಂಕಗಳು ಗಳಿಸುವ ಸಾಧ್ಯತೆ ಇರುತ್ತದೆ. ನವಗ್ರಹ ಆರಾಧನೆ ಮಾಡಿದರೆ ಶುಭವಾಗುತ್ತದೆ. ಇನ್ನು ಮಕರ ರಾಶಿ. ಈ ವಾರ ಒಳ್ಳೆಯ ಬದಲಾವಣೆಗಳು ವ್ಯಾಪಾರದಲ್ಲಿ ನೋಡಬಹುದು. ಹಾಗೆಯೇ ಖರ್ಚು ಸಹ ಅಧಿಕವಾಗುತ್ತದೆ. ಮನೆಯವರೊಂದಿಗೆ ಕಾಲ ಕಳೆಯುವ ಹೆಚ್ಚಾಗುತ್ತದೆ. ಮನೆ ದೇವರ ಆರಾಧನೆ ಮಾಡಿದರೆ ಶುಭವಾಗುತ್ತದೆ. ಇನ್ನು ಕುಂಭರಾಶಿ. ಮನೆಯಲ್ಲಿ ಶುಭ ಕಾರ್ಯಗಳ ಸುದ್ದಿ ಬರುತ್ತದೆ. ಆರೋಗ್ಯದಲ್ಲಿ ಉತ್ತಮವಾಗುತ್ತದೆ. ತೀರ್ಥಯಾತ್ರೆ ಸ್ಥಳಗಳಲ್ಲಿ ಭೇಟಿ ನೀಡುವ ಹೆಚ್ಚಾಗುತ್ತದೆ. ಕಾಳಿಕಾದೇವಿ ಆರಾಧನೆ ಮಾಡಿದರೆ ಶುಭವಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ವಾರ ನಿಮಗೆ ಅತ್ಯಂತ ಶುಭಕರ. ಹಣಕಾಸು, ವ್ಯಾಪಾರ ಅಭಿವೃದ್ಧಿ ಉಂಟಾಗುತ್ತದೆ. ಆರೋಗ್ಯದಲ್ಲೂ ಉತ್ತಮವಾಗುತ್ತದೆ. ದೇಶ ವಿದೇಶಕ್ಕೆ ಹೋಗುವ ಯೋಜನೆ ರೂಪಿಸಿಕೊಳ್ಳುತ್ತೀರಿ. ಅನೇಕ ಶುಭ ಕಾರ್ಯಗಳಲ್ಲಿ ಈ ವಾರ ಉಂಟಾಗುತ್ತದೆ. ಗಣೇಶನ ಆರಾಧನೆ ಮಾಡಿದರೆ ಶುಭವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಜಾತಕ ವಿಶ್ಲೇಷಣೆಗಾಗಿ ಸಂಪರ್ಕಿಸಿ.